ಕ್ಲೀನ್ ಆಗಿರೋದು ಒಳ್ಳೇದಲ್ಲ. ಡಾಕ್ಟರ್ ಹೇಳ್ತಾ ಇದ್ದೀನಿ, ತುಂಬಾ ಕ್ಲೀನ್, ತುಂಬಾ ಹೈಜೀನ್. ನಂಗೆ ಬಹಳಷ್ಟು ಕ್ಲೀನ್ ಅಪ್ಪ. ದಿನಕ್ಕೆ 2 ಸಲ 3 ಸಲ ಸ್ನಾನ ಮಾಡ್ತೀನಿ ನಾನು. ಒಂದ್ 5 ಸಲ ಹಲ್ ತಿಕ್ತೀನಿ. ನಾನು ಹಂಗೆ ಮೈ ಎಲ್ಲ ಹಾಕಿ ಎಲ್ಲ 3-4 ತರ ಸೋಪ್ ಹಾಕಿ ತಿಕ್ಕಿ ನಾನು ಭಾರಿ ಕ್ಲೀನ್ ಇಟ್ಕೊಂತೀನಿ ಅಂತ ಅನ್ನೋದೇನಿದೆಯಲ್ಲ. ಸೊ ನಾನು ಬಹಳ ನೀಟಾಗಿ ಇರ್ತೀನಿ ಅಂತಾರಲ್ಲ, ಎಲ್ಲರಿಗಿಂತ ಫಸ್ಟ್ ಕಾಯಿಲೆ ಬರೋದು ಅವ್ರಿಗೆ. ಅರ್ಥ ಆಯ್ತಾ? ಯಾಕಂದ್ರೆ ಸೊ ನಮ್ಮ ಬಾಡಿ ಮೇಲೆ ತುಂಬಾ ಬಹಳಷ್ಟು ರೀತಿಯ ಬ್ಯಾಕ್ಟೀರಿಯಾ, ವೈರಸ್, ಫಂಗಸ್ ಈಗ ಇರುತ್ತೆ. ನಮ್ ಕಣ್ಣಿಗೆ ಕಾಣಲ್ಲ. ಬಟ್ 99% ಆಫ್ ದೆಮ್ ಆರ್ ವೆರಿ ಯೂಸ್ಫುಲ್. ಓನ್ಲಿ 1% ಏನಿರುತ್ತೆ ಅವು ನಮ್ಗೆ ಹಾರ್ಮ್ ಉಂಟು ಮಾಡುತ್ತೆ. ಓಕೆ, ಈಗ 1%ಗೋಸ್ಕರ ನೀವು 99%ನ ತೊಳೆದಾಕ್ಬಿಟ್ರೆ ವೆರಿ ಡೇಂಜರ್. ಸೊ ಟೂ ಮಚ್ ಹೈಜೀನ್. ಮೊದ್ಲಂಗ್ ಮಕ್ಕಳನ್ನ ನನ್ನ ಈ ಕೊಚ್ಚೆಲಿ, ನೀರ್ನಲ್ಲಿ ಇಲ್ಲ ಮಣ್ಣಲ್ಲಿ ಆಟ ಆಡಕ್ ಬಿಡಲ್ಲ. ಅವಾಗ ಹಂಗಾದಾಗ ನಿಮ್ ಇಮ್ಯೂನ್ ಸಿಸ್ಟಮ್ ಬೆಳೆಯಲ್ಲ. ನೀವು ಸಣ್ಣ ಸಣ್ಣ ಆಂಟಿಬಯೋಟಿಕ್, ಸಣ್ಣ ಇನ್ಫೆಕ್ಷನ್ ಆದ್ರೂ ನಿಮ್ಗೆ ಹೈಪರ್ ಸೆನ್ಸಿಟಿವ್ ಆಗ್ಬಿಡ್ತಿರೋ. ಓಕೆ, ಸೊ ಅದೇ ಈ ಗಾರೆ ಕೆಲಸ ಮಾಡೋರು, ಈ ರೋಡ್ ಸೈಡು, ಈ ಲೇಬರ್ ಕ್ಲಾಸ್ ಅವ್ರ ಮಕ್ಕಳೆಲ್ಲ ನೋಡಿ, ಅಲ್ಲೇ ಅವ್ರ ಪಕ್ಕ ಇದಿರ್ತಾರೆ, ಕೆಲಸ ಮಾಡ್ತಿರ್ತಾರೆ, ಅಲ್ಲೇ ಮಣ್ಣಲ್ಲಿ ಆಟ ಆಡ್ತಿರ್ತಾರೆ, ಕೈ ತೊಳೆಯಲ್ಲ, ಏನು ತೊಳೆಯಲ್ಲ, ಆದ್ರೂ ಊಟ ಮಾಡ್ತಿರ್ತಾರೆ, ಗಟ್ಟಿಯಾಗಿರ್ತಾರೆ. ನಿಮ್ ಮಕ್ಳಕ್ಕಿಂತ ಸ್ಟ್ರಾಂಗ್ ಆಗಿರ್ತಾರೆ. ಯಾಕೆ? ಬಿಕಾಸ್ ಅವ್ರ ಇಮ್ಯೂನ್ ಸಿಸ್ಟಮ್ ಅಷ್ಟು ಸ್ಟ್ರಾಂಗ್ ಆಗ್ಬಿಟ್ಟಿರ್ತದೆ. ಏನ್ ಕೊಟ್ಟು ಇದೇನಂದ್ರೆ ಒಂದು ಫಿಸಿಕಲಿನೂ ಪ್ರಾಬ್ಲಮ್ ಕೊಡುತ್ತೆ, ಇನ್ನೊಂದು ಸೈಕಾಲಜಿಕಲಿ ಯಾವುದೋ ಬಹಳಷ್ಟು ಕ್ಲೀನ್ ಆಗಿರೋದು. ಸೊ ಈಗ ಏನಂದ್ರೆ ನೀವು ಬಹಳ ಸೆನ್ಸಿಟಿವ್ ಆದಾಗ ನಿಮ್ಗೆ ಬೇರೆ ಬೇರೆ ಕಾಯಿಲೆ, ಲೈಕ್ ಸಣ್ಣ ಸಣ್ಣ ಧೂಳು, ಅದಕ್ಕೆ ಅಲರ್ಜಿ, ಆಸ್ತಮಾ, ಆಟೋಮ್ಯೂನ್ ಡಿಸಾರ್ಡರ್ಸ್ ಅವು ಇವೆಲ್ಲ ಬರ್ತಾ ಇರುತ್ತೆ. ಸೊ ಈಗ ನೀವು ಬಹಳ ಟೈಮ್ ಏನೋ ಎಲ್ಲ ಬಿಸಿ ನೀರೇ ಕುಡಿತೀವಿ, ಎಲ್ಲ ಹೋದ್ರು ಹೊರಗಡೆ ಕೊಡೋಣ, ಮನೆದೇ ಕುಡಿತೀವಿ, ನಾವು ಮನೆದೇ ಮಾಡ್ತೀವಿ ಅಂತ ಹೋದ್ರೆ, ಸೊ ನೀವು ಹೊರಗಡೆ ಸ್ವಲ್ಪ ಏನೋ ತಿಂದ್ರಿ ಮಾಡಿದ್ರೆ ನೀರು ಕುಡಿದ್ರೆ ಆಟೋಮೆಟಿಕ್ ಆಗಿ ನಿಮ್ಗೆ ಜ್ವರ ಬರೋದು ಈ ತರ ಆಗುತ್ತೆ. ಸೊ ಒಬ್ಬೊಬ್ರು ನೋಡ್ಬೇಕು, ಕೈ ತೊಳೆದು 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 ಕೈ ಬೆಳ್ಳಗಾಗೋಗ್ಬಿಡುತ್ತೆ, ನೀರಿನ ಅಂಶನೇ ಇರಂಗಿಲ್ಲ. ಸೊ ದಟ್ ಈಸ್ ಕಾಲ್ಡ್ ಅಬ್ಸೆಸಿವ್ ಕಂಪಲ್ಸಿವ್ ಡಿಸಾರ್ಡರ್. ಅದೊಂದು ಕಾಯಿಲೆನೆ. ಫಸ್ಟ್ ನನ್ನ ಬ್ಯಾಚಲ್ಲಿ ಒಬ್ಬಿದ್ದ, ಅವನು ಫಸ್ಟ್ ನಲ್ಲಿನ ತೊಳೆಯೋನು. ಕೈ ತೊಳೆಯಕ್ಕಿಂತ ಮುಂಚೆ ನಲ್ಲಿ ತೊಳೆದ, ಅಕಸ್ಮಾತ್ ಮತ್ತೆ ಏನಾದ್ರು ಟಚ್ ಆಗ್ಬಿಟ್ರೆ ಮತ್ತೆ ತೊಳೆಯೋದು ಕೈ. ಸೊ ಅವನು ಹೋಗೋಕ್ಕಿಂತ ಜಾಸ್ತಿ ಬಾತ್ರೂಮ್ ನಲ್ಲೇ ಇರ್ತಾ ಇದ್ದ. ಸೊ ಹಾಗಾಗ್ಬಿಟ್ಟು ಬಹಳಷ್ಟು ಕ್ಲೀನ್ಲಿನೆಸ್ ನಿಮ್ಮ ಆರೋಗ್ಯಕ್ಕೆ ಹಾನಿಕಾರ. ಓಕೆ, ಗುಡ್ ಡೇ. So this is a classical case of Tinea corporis.